ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಸುಮಾರು ದಿನ ಆಯಿತು ವಿಡಿಯೋ ಮಾಡಿರಲಿಲ್ಲ, ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಹೊಸಗುಂದ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ತುಂಬಾ ಸ್ಪೆಷಲ್ ಆಗಿರೋ ದೇವಸ್ಥಾನ ಇದೆ, ಅದಕ್ಕೆ ನಿಮ್ಗೆಲ್ಲ ತಿಳಿಸೋಣ ಅಂತ ಇಲ್ಲಿ ಬಂದಿದ್ದೀನಿ ನಾನು. ಯಾವ ದೇವಸ್ಥಾನ ಅಂತ ನೋಡ್ತಾ ಇದ್ದೀರಲ್ವ, ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಉಮಾ ಮಹೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಂತೂ ನಿಜವಾಗ್ಲೂ ನೋಡಕ್ಕೆ ಎರಡು ಕಣ್ಸಾಲ್ದು. ಯಾಕೆ ಅಂದ್ರೆ ಇದು ಕಾಡಿನ ಮಧ್ಯೆ ಇದೆ, ಪ್ರಕೃತಿಯ ಮಧ್ಯೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ಬಗ್ಗೆ ನಂಗೂ ಗೊತ್ತಿರಲಿಲ್ಲ, ಇಲ್ಲಿ ಬಂದ್ಮೇಲೆ ಸ್ವಲ್ಪ ತಿಳ್ಕೊಂಡೆ. ಇದಕ್ಕೆ 1000 ವರ್ಷ ಇತಿಹಾಸನೇ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಈ ದೇವಸ್ಥಾನ ಸುಮಾರು 700 ವರ್ಷಗಳ ಕಾಲ ಇಲ್ಲಿ ಇದೆ ಅಂತಾನೆ ಗೊತ್ತಿರ್ಲಿಲ್ಲಂತೆ ಜನರಿಗೆ. ಯಾಕೆ ಅಂದ್ರೆ ಈ ದೇವಸ್ಥಾನ ಮಣ್ಣೊಳಗೆ ಕಾಡಿನ ಮಧ್ಯೆ ಮುಚ್ಚಿ ಹೋಗಿತ್ತಂತೆ. ಸೊ ಹಂಗಾಗಿ ಜನಗಳಿಗೆ ಗೊತ್ತೇ ಇರ್ಲಿಲ್ಲ. ಇದು ಇವಾಗ ಹೊಸದಾಗಿ ಓಪನ್ ಆಗಿ 300 ವರ್ಷಗಳು ಮಾತ್ರ ಆಗಿರೋದಷ್ಟೇ. ಇನ್ನು ಇಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಶಿವಲಿಂಗ ಸ್ಥಾಪನೆ ಕೂಡ ಆಗಿದೆ. ನಾನು ಹೋಗಿ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ತಗೊಂಡು ಬಂದೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂದ್ರೆ ಪುರಾತನ ಕಾಲದ ದೇವಸ್ಥಾನಗಳು ನೋಡಕ್ಕೆ ಒಂಥರ ಚಂದವಾಗಿರ್ತವೆ. ಅದರಲ್ಲೂ ಈ ಉಮಾ ಮಹೇಶ್ವರ ದೇವಸ್ಥಾನ ಕೂಡ ಅಷ್ಟೇ ಚಂದವಾಗಿದೆ. ನಾನು ನನ್ನ ಫ್ಯಾಮಿಲಿ ಸಮೇತ ಹೋಗಿದ್ದೆ, ಇಲ್ಲಿ ದರ್ಶನ ಮಾಡ್ಕೊಂಡು ನಂಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಈ ವಿಡಿಯೋ ಫೋಟೋ ಏನಾರ ಶೂಟ್ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ಇಲ್ದೇನೆ ಮಾಡೋ ಆಗಿಲ್ಲ. ನಾನು ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತಗೊಂಡು ವಿಡಿಯೋ ಶೂಟ್ ಮಾಡಿದೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಇಲ್ಲಿ ಅಂದ್ರೆ ಈ ಸುಮಾರು ಶೂಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ತುಂಬಾನೇ ನಡೀತಾ ಇರುತ್ತೆ. ನಾನು ಬೆಳಗಿನ ಸುಮಾರು 4-5 ಜೋಡಿಗಳು ನೋಡಿದೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳೋಕೋಸ್ಕರ ಇಲ್ಲಿ ಬಂದಿದ್ರು. ಫೋಟೋಗ್ರಾಫರ್ಗೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ಇಲ್ಲಿ ನೋಡಿ, ಅವ್ರು ಎಷ್ಟು ತಲೆ ವಹಿಸ್ಕೊಂತಿದ್ದಾರೆ ವಿಡಿಯೋ ಮಾಡಕ್ಕೆ ಅಂತ. ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಮಾಡ್ತವ್ರೆ, ಅಷ್ಟು ಜನ ಸೇರ್ಕೊಂಡು ಅವ್ರಿಬ್ರಿಗೂ ಎಷ್ಟು ತಲೆ ಕೆಡಿಸ್ತವ್ರೆ. ಅವ್ರಿಬ್ರು ಕೋಆಪರೇಟ್ ಮಾಡ್ತಿಲ್ಲ, ಇವ್ರು ಬಿಡ್ತಾ ಇಲ್ಲ. ಸುಮಾರು 4 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಬೋರ್ ಅಂತಾನೆ ಅನ್ನಿಸ್ತಾ ಇರಲಿಲ್ಲ. ಇದು ನೋಡಿ ಹಳೆ ದೇವಸ್ಥಾನ, ಮತ್ತೆ ಇದು ಒಂದು ಹೊಸ ದೇವಸ್ಥಾನ. ಫಸ್ಟ್ ಇದ್ದಿದ್ದು ಈ ತರ ಇತ್ತಂತೆ, ಇವಾಗ ಇರೋದು ಪ್ರೆಸೆಂಟ್ ಈ ತರ ಇದೆ. ಈ ಟೆಂಪಲ್ ನೋಡಿ ಸುತ್ತ ಕಾಡಿದೆ, ಕಾಡು ಮಧ್ಯದಲ್ಲಿದೆ. ಇಲ್ಲಂತೂ ಪ್ರೀ ವೆಡ್ಡಿಂಗ್ ಶೂಟ್ಸ್ಗಂತೂ ಸಖತ್ ಜನ ಬರ್ತಾ ಇದಾರೆ. ಬೆಳಗಿನ ಸುಮಾರು ಜನ ನಾನು ನೋಡಿದೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಪ್ರಕೃತಿ ಮಧ್ಯ ಇರೋ ಟೆಂಪಲ್, ಪ್ರಕೃತಿ ಸೌಂದರ್ಯ ಸೌಕಂದು ಒನ್ ಡೇ ಟ್ರಿಪ್ ಅಂತ ಆರಾಮ್ಸೆ ಬರ್ಬೋದು. ತುಂಬಾ ಚೆನ್ನಾಗಿದೆ. ನಾನಂತೂ ದೇವಸ್ಥಾನಕ್ಕೆ ಹೋಗೋ ಖುಷಿಯಲ್ಲಿ ಊಟನೂ ಮಾಡಿರಲಿಲ್ಲ, ಟಿಫನ್ನು ಮಾಡಿರಲಿಲ್ಲ. ಸೊ ಇವಾಗ ತುಂಬ ಹಸಿತಾ ಇದೆ ಹೊಟ್ಟೆ. ಆದರೆ ಇಲ್ಲೆಲ್ಲೂ ನಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಮನೆಗೆ ಹೋಗಬೇಕು. ಸೊ ನಾವು ಇವಾಗ ರಿಟರ್ನ್ ಹೊರಟ್ವಿ ಶಿವಮೊಗ್ಗ ಕಡೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಎಲ್ರಿಗೂ.